ಈ ದಿನ ವಿಶೇಷ ಏನೆಂದರೆ ನಮ್ಮ ಸಮಾಜದ ಮುಖ್ಯ ಆಹ್ವಾನಿತರಾದ ಕೆ ಶಾಂತಪ್ಪನವರ ಮಾರ್ಗದರ್ಶನದಂತೆ ಇಂದು ನಮ್ಮ ಸಮಾಜದ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಲಾಯಿತು. ಮೂಲ ಉದ್ದೇಶ ಏನೆಂದರೆ ನಮ್ಮ ಸಮಾಜದಲ್ಲಿ ಹಿಂದುಳಿದಿರತಕ್ಕಂಥ ಪ್ರೀತಿಯಿಂದ ಅಪ್ಪಿಕೊಂಡು 100 ಜನ ಸೇರಬೇಕು. ಅಥವಾ ಜಿಲ್ಲಾ ಮಟ್ಟದಲ್ಲಿ ಇಲ್ಲಿ ಬಂದಾರಪ್ಪ ಅಂತಂದ್ರೆ ಜನ ಬಂದು ಭೇಟಿ ಆಗ್ತಾ ಇರ್ಬೇಕು. ಈ ಥರ ಸಮಾಜ ನೋಡ್ತಿರ್ತಾರೆ. ಏನಪ್ಪ ಅವ್ರ ಸಮಾಜ ಬಂದಾರ, ಇವರು ಇಂಥವ್ರಿಗೆ ಇಂಥವ್ರು ಆರ ಅಂತೇಳಿ ಒಬ್ಬರಿಂದ ಒಬ್ಬರು ನೋಡ್ಕೊಂಡು ಬೇರೆ ಒಬ್ಬರು ಗೌರವ. ಇಲ್ಲಿ ಏನಾದ್ರು ನೀವು ಅಧ್ಯಕ್ಷರು ಪದಾಧಿಕಾರಿಗಳು ಕ್ಯಾಲೆಂಡರ್ ಬಿಡುಗಡೆ ಮಾಡಬೇಕು ಹಾಗೆ ಅಂತೇಳಿ ನಿನ್ನೆ ಮೂಲಪ್ಪನವರು ವೆಂಕಟೇಶ್ ಅವರು ಫೋನ್ ಮಾಡಿ ಎಲ್ಲ ಶರಣರಲ್ಲಿ 770 ಅಮರ ಶರಣಗಳಲ್ಲಿ ನಮ್ಮವರು ಒಬ್ಬರು ಎಲ್ಲರಿಗೂ ಬೇಕಾಗಿದ್ದವರು. ನನ್ನ ಭಾವನೆ ಅಂತ ಹೇಳಿದರೆ ಯಾವುದಾದ್ರೂ ನಿರಂತರವಾಗಿ ಚಟುವಟಿಕೆಗಳು ನಡೀತಾ ಇರಬೇಕು. ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡಿ, ಇದೇನು ವೇದಿಕಲ್ಲ, ಇದೆ ಸುಮ್ಮನೆ ಮಧ್ಯದಲ್ಲಿ ಒಂದು ಟೇಬಲ್ ಇದೆ. ನೀವು ಸಮಾನಾಗಿ ಕೂತಿದ್ದೀವಿ. ನಮ್ಮ ಸ್ವಾಮಿಗಳು ಬಂದಿದ್ದಾರೆ, ನಮ್ಮ ಅಧ್ಯಕ್ಷರು ಈರಪ್ಪನವರು ಹಂಚಿ ಹಾರಿತಾ ಇದ್ದೀವಿ. ಮತ್ತು ಇಷ್ಟು ತಾಲೂಕಿನಲ್ಲಿ ಸುಮಾರು 10-15 ಸಾವಿರ ಜನ ಇದ್ದಾರೋ, ಎಷ್ಟು ಜನ ಇದ್ದಾರೋ ನಿಮಗೆ ಗೊತ್ತು. ಅತ್ಯಂತ ಹೆಚ್ಚಿನ ಸಂಖ್ಯೆ ಇರುವಂಥ ಕಲ್ಲೂರು ಮತ್ತು ಕಾದ್ರಿಕೆ ನಮ್ಮ ತಾಲೂಕಿನಲ್ಲಿ ಬರ್ತದೆ. ಎಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ ಅಲ್ಲಿ ಅವೇರ್ನೆಸ್ ಜಾಗೃತಿ ಜಾಸ್ತಿ ಮಾಡಬೇಕು. ಯಾಕಂದರೆ ಗುಂಪುಗಳಿರೋದು ಅಲ್ಲೇ. ಸಣ್ಣ ಸಂಖ್ಯೆಯಲ್ಲಿ ಇರುವಂಥ ಊರುಗಳಲ್ಲಿ, ನಮ್ಮ ಸಮುದಾಯ ಸಣ್ಣ ಸಂಖ್ಯೆ ಇರುವಂಥ ಊರುಗಳಲ್ಲಿ ಗುಂಪುಗಳು ಇರೋದಿಲ್ಲ. ಅಭಿಮಾನ ಓಡಿ ಬರ್ತಾರೆ ಯಾವುದೇ ಕಾರ್ಯಕ್ರಮ ಇರಲಿ ಸಮಾಜ. ಆದರೆ ಎಲ್ಲಿ ಜನಸಂಖ್ಯೆ ಜಾಸ್ತಿ ಇರ್ತದೆ ಆ ಗ್ರಾಮದಲ್ಲಿ, ಆ ಊರಲ್ಲಿ ಗುಂಪುಗಳು ಜಾಸ್ತಿ ಇರ್ತವೆ. ನಾವು ಅಲ್ಲಿ ಜಾಗೃತಿ ಮಾಡಬೇಕು. ನಾವೆಲ್ಲ ಬಂದು ನಮ್ಮ ಹಕ್ಕುಗಳಿಗಾಗಿ, ನಮ್ಮ ರಕ್ಷಣೆಗಾಗಿ, ನಮ್ಮ ಬೇಡಿಕೆಗಳು ಈಡೇರಿಸಿಕೊಳ್ಳಿಕ್ಕಾಗಿ ನಾವು ಒಂದು ಸಂಘಟನೆ ಮಾಡಿಕೊಂಡಿದ್ದೀವಿ. ಇದೆಲ್ಲದಕ್ಕೆ ಒಂದು ನಮ್ಗೆ ಗುರು ಇದ್ದಾರೆ, ಮಠ ಇದೆ. ಇವೆಲ್ಲ ನಾವು ಹೇಳ್ತಾ ಇರ್ಬೇಕಂತಂದ್ರೆ ಅಲ್ಲೇ ಮೂಢತೆ ಜಾಸ್ತಿ ಇರೋದು. ಅಪ್ಪವರು ಬಂದಿದ್ರಲ್ಲ, ಕೆಲವರು ಸ್ವಂತ ಅವರೇ ಫೋನ್ ಮಾಡಿದ್ರು, ಇನ್ನು ಕೆಲವರು ಮಾಡಿ ಪಾಪ ನಮ್ಮಂತವ್ರ. ಪ್ರತಿ ವರ್ಷ ಮಠದ ಭಕ್ತರು ಜಾಸ್ತಿ ಆಗ್ತಾ ಇದ್ದಾರೆ. ಬೇರೆ 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 ಸಮುದಾಯದವರು ಪಾಪ ಅವರು ಅವರವರ ಮಠ ಅವರ ಗುರುಗಳಿಗೆ ಅತ್ಯಂತ ಹೆಮ್ಮೆಯಿಂದ ಅಭಿಮಾನದಿಂದ ಭಕ್ತಿ ಮಾಡ್ತಾ ಇರ್ತಾರೆ. ನಮ್ಮ ಸಮುದಾಯದಲ್ಲಿ ಇನ್ನು ಬರಬೇಕಾಗಿದೆ. ನಮ್ಮ ಸಮುದಾಯದಲ್ಲಿ ಇನ್ನು ಮಠದ ಬಗ್ಗೆ, ಗುರುಗಳ ಬಗ್ಗೆ, ಸಮಾಜದ ಬಗ್ಗೆ ಶ್ರೀಗಳು ಹೇಳಿದ್ರು. ನಮ್ಮ ಸಮಾಜದವರು ಯಾರೇ ಇರಲಿ ನಾವು ಹಕ್ಕಿಕೊಳ್ಬೇಕು, ಉದ್ಧಾರ ಮಾಡಬೇಕು. ಒಂದು ಮರದ ಒಂದು ಉದಾಹರಣೆ ಹೇಳಿದ್ರು. ನಿಜವಾಗಿ ಒಂದು ಮರ ನಾವು ಬೆಳೆಸಿದರೆ ಅದು ನಾವು ನೆರಳು ಕೊಡ್ತಾರೆ. ಅದೇ ರೀತಿ ಕಟ್ಟಡ ಕಟ್ಟಿದರೆ ಅದು ನಮ್ಮನ್ನು ಕೊಡ್ತದೆ. ನಮ್ದು ಇದು ಕಟ್ಟಡ ಇದ್ದಂಗೆ. ನೀವೆಲ್ಲ ಒಗ್ಗಟ್ಟಿದ್ದೀರಂತಂದರೆ ಅನೇಕ ಜನ ನಿಮಗೆ ಗೌರವ ಕೊಡ್ತಾರೆ. ಬೇರೆ ಬೇರೆ ಸಮುದಾಯ, ನಾವೇನು ಬೇರೆ ಸಮುದಾಯದ ವಿರುದ್ಧ ಅಲ್ಲ ಕಟ್ಕೊಂಡಿದ್ದೀವಿ. ಬೇರೆ ದೇಶದ ಪಿಲ್ಲರ್. ಅದಕ್ಕಾಗಿ ನಮ್ಮ ಸಮಾಜದಲ್ಲಿ ಎಲ್ಲ ಇವತ್ತೇನಪ್ಪ ಅಂದರೆ ಯುವಕರು ಒಂದು ಸಮಯದ ಅಭಾವದಿಂದ ಏನೋ ಕೆಲಸದ ನಿಮಿತ್ತ ರೈತರಾಗಿರೋದ್ರಿಂದ ನಮ್ಮ ಯುವಕರು ಜಾಸ್ತಿ ಜನ ಬಂದಿಲ್ಲ. ಹಳ್ಳಿಯಲ್ಲಿರುವಂಥ ನಮ್ಮ ಸಮಾಜ ಬಂಧುಗಳು ಸಹ ಇವತ್ತಿನ ಬಂದಿಲ್ಲ. ಇಲ್ಲಿ ಬಂದಷ್ಟೇ ಎಷ್ಟೇ ಜನರು ಸೇರಿಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮ ಇನ್ನೂ ಅದ್ದೂರಿಯಾಗಿ ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಆ ದೇವಿ, ನಮ್ಮ ಗಂಗಾ ಪರಮೇಶ್ವರ ದೇವಿ ಮತ್ತು ಅಂಬಿಗರ ಶರಣ ಅಂಬಿಗರ ಚೌಡಯ್ಯ ನಮಗೆ ಹೆಚ್ಚಿನ ಶಕ್ತಿ ಕೊಟ್ಟು ನಮ್ಮ ಸಮಾಜವನ್ನು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಮಾಜ ಎಲ್ಲ ಕ್ಷೇತ್ರದಲ್ಲಿ ಇನ್ನೂ ಮುಂದುವರೆದು ನಮ್ಮ ಸಮಾಜದ ಬಾಂಧವರು ಎಲ್ಲ ಇನ್ನೂ ಇಂಪಾರ್ಟೆಂಟಾಗಿ ನಮ್ಮ ಸಮಾಜ ಇನ್ನೂ ಮುಂದುವರೆದು ತಿಳ್ಕೊಂಡು ನಾವು ಗಂಗಾ ಪರಮೇಶ್ವರಲ್ಲಿ ಮತ್ತು ಅಂಬಿಗರ ಶರಣ ಅಂಬಿಗರ ಚೌಡಯ್ಯ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ಇವತ್ತೇನಪ್ಪ ಅಂದರೆ ಈ ಒಂದು ಸಮಾಜ, ನಮ್ಮ ಸಮಾಜ ಇಷ್ಟು ಮುಂದುವರಿಲಿಕ್ಕೆ ನಮಗೆಲ್ಲದಕ್ಕೂ ಸಹಕಾರ ಆಗಲಿಕ್ಕೆ ಮುಖ್ಯ ಕಾರಣ ನಮ್ಮ ಕೆ ಶಾಂತಪ್ಪನವರು ನಮ್ಮ ಬೆನ್ನೆಲುಬಾಗಿದ್ದಾರೆ, ಎಲ್ಲದಕ್ಕೂ ಸಪೋರ್ಟ್ ಆಗಿದ್ದಾರೆ. ಅವರ ಒಂದು ಮಾರ್ಗದರ್ಶನತೆ ನಾವೆಲ್ಲ ತಾಲೂಕದಲ್ಲಿ ನಾವೇನೇ ನಿಜೇಶ ಅಂಬಿಗರ ಚೌಡಯ್ಯ ಜಯಂತಿ ಆಗಿರ್ಬೋದು, ಇನ್ನಿತರ ಯಾವುದೇ ಒಂದು ಕಾರ್ಯಕ್ರಮ ಇದ್ರೂ ಸಹ ಅಣ್ಣನವ್ರ ಜೊತೆಯಲ್ಲಿ ನಾವೆಲ್ಲ ಯುವ ಘಟಕದ ಅಧ್ಯಕ್ಷರಾಗಿರ್ಬೋದು, ನಮ್ಮ ಹಿರಿಯ ಘಟಕದ ಅಧ್ಯಕ್ಷರಾಗಿರಲಿಲ್ಲ, ಸಮಾಜದ ಬಂದವರು ಪ್ರತಿಯೊಂದು ಕಷ್ಟ ಸುಖ ಯಾವುದೇ ಒಂದು ವಿಷಯ ಇರಲಿ ನಾವು ಅಣ್ಣನವ್ರ ಜೊತೆ ಒಂದು ಸಂಪರ್ಕ ಮಾಡಿಕೊಂಡು ಎಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅಣ್ಣನವರು ಸಹ ಅಷ್ಟೇ
ಅವ್ರು ಎಷ್ಟು 24x7 ಅಷ್ಟು ಬ್ಯುಸಿ ಆಗಿದ್ರು ನಾವು ರಾತ್ರಿ 1 ಗಂಟೆಗೆ ಫೋನ್ ಮಾಡಿದ್ರು ಅದಕ್ಕೆ ಸ್ಪಂದಿಸುವಂತ ತಾಳ್ಮೆ ಶಕ್ತಿ ಅಣ್ಣನವರಿಗಿದೆ. ಇನ್ನೂ ಹೆಚ್ಚಿನ ಶಕ್ತಿ ಆ ಭಗವಂತ ಅಂಗರ್ ಚೌಡೆ ಗಂಗಾ ಪರಮೇಶ್ವರ ಅವ್ರು ಕೊಳ್ಳೆ ತಿಳ್ಕೊಂಡು ಇನ್ನೂ ಹೆಚ್ಚಿನ ಹುದ್ದೆಗಳು ಇನ್ನೂ ಹೆಚ್ಚಿನ ಇದು ನಮ್ಗೆ ಅಣ್ಣನವ್ರಿಗೆ ದಯಪಾಸಲತ್ತೆ ನಾವು ಎಲ್ಲ ಸಮಾಜದವರು ಪ್ರಾರ್ಥಿಸ್ತಾ ಇದ್ದೀವಿ. ಈಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಮ್ಮ ಅಂಗರ್ ಚೌಡೆ ಕೇವಲ 20ನೇ ತಾರೀಕು ಬಂದಿದೆ. ನಾವೆಲ್ಲರೂ ನಾಳೆ ಶನಿವಾರ ಮತ್ತು ರವಿವಾರ ಎಲ್ಲ ನಾವು ತಾಲೂಕಾ ಘಟಕದ ಎಲ್ಲ ಪದಾಧಿಕಾರಿಗಳು ಯುವ ಘಟಕದ ಪದಾಧಿಕಾರಿಗಳು ಮತ್ತು ತಾಲೂಕು ಘಟಕದ ಪದಾಧಿಕಾರಿಗಳು ಎಲ್ಲರೂ ಏನಪ್ಪಾ ಅಂದ್ರೆ ಎಲ್ಲ ಪ್ರತಿಯೊಂದು ಹಳ್ಳಿಗೂ ಹೋಗಿ ಈ ಒಂದು ಪಾಂಪ್ಲೆಟ್ಸ್ ಅನ್ನು ಕೊಟ್ಟು ಅತಿ ವಿಜೃಂಭಣೆಯಿಂದ, ಯಾಕಪ್ಪ ಅಂದ್ರೆ ನಾವು ಪ್ರತಿ ವರ್ಷನೂ ಸಹ ಅಂಬೇಡ್ಕರ್ ಚೌಡಯ್ಯನವ್ರ ಜಯಂತಿಯನ್ನು ತುಂಬಾ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ನಾವು ಈ ಒಂದು ಸಮುದಾಯ ಭವನ ಉದ್ಘಾಟನೆ ಆಗಿರ್ಬೋದು, ಅಂಬೇಡ್ಕರ್ ಚೌಡಯ್ಯನ ಮೂರ್ತಿ ಪ್ರತಿಷ್ಠಾಪನೆ ಸಮಯದಲ್ಲಿ ಕುಂಭ ಕಳಸದೊಂದಿಗೆ ನಾವು ಜಾಸ್ತಿ ವಿಜೃಂಭಣೆಯಿಂದ ಮಾಡಿದ್ದೇವೆ. ಈ ಸಲ ನಮ್ಮ ಅಧ್ಯಕ್ಷರಾದಂಥ ವೆಂಕಟೇಶ್ ಅವರು ಸಹ ಹೇಳ್ಯಾರ, ಈ ಸಲ ಇನ್ನೂ ತುಂಬಾ ವಿಜೃಂಭಣೆಯಿಂದ ಮಾಡೋಣ, ಕುಂಭ ಕಳಸದೊಂದಿಗೆ ಮತ್ತು ಡೋಳು ಕುಣಿತದೊಂದಿಗೆ ತುಂಬಾ ಚೆನ್ನಾಗಿ ಆಚರಣೆ ಮಾಡುವಂತ ಒಂದು ಅಭಿಪ್ರಾಯವನ್ನು ಅವರು ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಎಲ್ಲರೂ ನಮ್ಮ ಗ್ರಾಮದ ಎಲ್ಲ ಪದಾಧಿಕಾರಿಗಳು ಹಳ್ಳಿಯ ಜನರು ಎಲ್ಲರೂ ಏನಪ್ಪಾ ಅಂದ್ರೆ ಅದಕ್ಕೆ ಸಾಥ್ ಕೊಟ್ಟು ನಾಳೆ ದಿನ ನಡೆಯುವಂಥ 21ನೇ ತಾರೀಕಿಂದ ನಡೆಯುವಂಥ ಅಂಬೇಡ್ಕರ್ ಚೌಡಯ್ಯನ ಜಯಂತಿ ತುಂಬಾ ಅದ್ದೂರಿಯಿಂದ ನಡೀಲಿ. ಅದಕ್ಕೆಲ್ಲ ಹಳ್ಳಿಯಿಂದ ಜನರು ಯುವಕರು ಎಲ್ಲರೂ ಹೆಚ್ಚಿನ ಸಂಖ್ಯೆಯನ್ನು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಬಸವಣ್ಣ